ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಲಾರಿ ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿದೆ. ಸರ್ಕಾರ ಮಾತ್ರ ನೀ ಕೊಡೆ ನಾ ಬಿಡೋ ಅನ್ನೋ ಪರಿಸ್ಥಿತಿನಲ್ಲಿ ಇದೆ. ಹೀಗಾಗಿ ಜನಸಾಮಾನ್ಯರಿಗೆ ಇವತ್ತಿನಿಂದ ಎಫೆಕ್ಟ್ ತಟ್ಟುತ್ತಾ ಅನ್ನುವಂತಹ ಆತಂಕ ಇದೆ. ಹಾಗಾದ್ರೆ ಇಲ್ಲಿ ತನಕ ಎಷ್ಟು ಸಂಘಟನೆಗಳು ಬೆಂಬಲ ಕೊಡ್ತಾ ಇದೆ, ಪ್ರತಿಭಟನೆ ಇನ್ನಷ್ಟು ತೀವ್ರವಾಗುವ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ? ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಸಿಎಂ ಜೊತೆ ಲಾರಿ ಮಾಲೀಕರ ಮಾತುಕತೆ ವಿಫಲ ಹಿನ್ನೆಲೆ ಇಂದಿನಿಂದ ಪ್ರತಿಭಟನೆ ತೀವ್ರಗೊಳಿಸಲು ಸಜ್ಜಾದ ಲಾರಿ ಅಸೋಸಿಯೇಷನ್. ಅನಿರ್ದಿಷ್ಟಾವಧಿ ಲಾರಿ ಪ್ರತಿಭಟನೆಗೆ ಸಂಘಟಕರ ಕರೆ. ಡೀಸೆಲ್ ದರ ಇಳಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಲಾರಿ ಮಾಲೀಕರ ಸಂಘ ಸರ್ಕಾರದ ವಿರುದ್ಧ ಸಮರ ಸಾರಿದೆ. ಲಾರಿ ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದೂ ಕೂಡ ಮುಂದುವರಿಯಲಿದೆ. ನಿನ್ನೆ ಲಾರಿ ಮಾಲೀಕರ ಫೆಡರೇಷನ್ ಆಫ್ ಏಜೆಂಟರ ಸಂಘಗಳ ಒಕ್ಕೂಟ ಕರೆ ಕೊಟ್ಟಿದ್ದ ಮುಷ್ಕರಕ್ಕೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಬೆಂಗಳೂರು ನಗರದಲ್ಲಿ ಖಾಸಗಿ ಲಾರಿ, ಗೂಡ್ಸ್ ವಾಹನಗಳ ಸಂಖ್ಯೆ ಕಡಿಮೆಯಾಗಿತ್ತು. ಜಲ್ಲಿ, ಮರಳು ವಾಹನಗಳ ಸಂಚಾರ ಇಳಿಮುಖವಾಗಿತ್ತು. ಈ ಹಿನ್ನೆಲೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಒಕ್ಕೂಟದ ಅಧ್ಯಕ್ಷ ಷಣ್ಮುಗಪ್ಪ ಸೇರಿ ಹಲವರನ್ನ ಕರೆದು ಒಂದು ಸುತ್ತಿನ ಮಾತುಕತೆ ನಡೆಸಿದ್ರು. ಆದರೆ ಸಾರಿಗೆ ಸಚಿವರ ಸಂಧಾನ ವಿಫಲಗೊಂಡಿತ್ತು. ಈ ಹಿನ್ನೆಲೆ ಸಿಎಂ ಜೊತೆ ನಿನ್ನೆ ಸಂಜೆ ಮಾತುಕತೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, 2 ಬೇಡಿಕೆಗಳು ಆರ್ಟಿಒಗೆ ಸಂಬಂಧಪಟ್ಟಿದ್ದು. ಫಿಟ್ನೆಸ್ ಸರ್ಟಿಫಿಕೇಟ್ ವಿಚಾರ ತೊಂದರೆ ಆಗದಂತೆ ಕ್ರಮ ವಹಿಸುತ್ತೇವೆ. ಟೋಲ್, ಡೀಸೆಲ್ ವಿಚಾರ ಸಿಎಂಗೆ ಸಂಬಂಧಪಟ್ಟಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಷ್ಕರ ಮಾಡಬೇಡಿ ಎಂದು ಸಿಎಂ ಒತ್ತಾಯ ಪೂರ್ವಕವಾಗಿ ಹೇಳಿದ್ದಾರೆ ಎಂದರು. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಷಣ್ಮುಗಪ್ಪ ಅವರು ಮತ್ತು ಅವರೆಲ್ಲ ತಂಡ ಬಂದಿತ್ತು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು. ನಾನು ಗೃಹ ಮಂತ್ರಿಗಳು ಕೂಡ ಇದ್ದರು. 2 ನಮ್ಮ RTO ಇಲಾಖೆಗೆ ಸಂಬಂಧಪಟ್ಟಿದ್ದು. ಇನ್ನೂ ಕಾಯ್ದೆನೇ ಆಗಿಲ್ಲ. ಕೇಂದ್ರ ಸರ್ಕಾರ ಅದೇನೋ ಫಿಟ್ನೆಸ್ ಇದಕ್ಕೆ ಜಾಸ್ತಿ ರೇಟ್ ಹಾಕಿದೆ ಅಂತೇಳಿ ಹೇಳಿದರು. ಅದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಎಷ್ಟನ್ನು ಹಾಕಿರ್ಬೋದು, ನಾವು ಕಾಯ್ದೆ ಮಾಡುವಾಗ ಅದನ್ನು ಕಡಿಮೆ ಕೂಡ ಮಾಡ್ಬೋದು. ಅದನ್ನು ನಿಮ್ಮ ಜೊತೆ ಕೂತು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದು ಬಿಟ್ಟರೆ ಡೀಸೆಲ್ ಬಗ್ಗೆ, ಆಮೇಲೆ ಟೋಲ್, ಸ್ಟೇಟ್ ಟೋಲ್ಸ್ ಇದೆಯಲ್ಲ, ಅದರ ಬಗ್ಗೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರು. ಯಾಕಂದರೆ ಅವ್ರಿಗೆ ಸಂಬಂಧಪಟ್ಟಿದ್ದದು. ಮುಖ್ಯಮಂತ್ರಿಗಳು ಕೂಡ ಅವ್ರ ಜೊತೆ ಮಾತಾಡಿ ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ಆಮೇಲೆ ವಿಚಾರ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಮಾತಿಗೂ ಮಣೆ ಹಾಕದ ಲಾರಿ ಅಸೋಸಿಯೇಷನ್ ಮುಷ್ಕರ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ, ಸಿಎಂ ಡೀಸೆಲ್ ದರ ಏರಿಕೆ ಕಡಿಮೆ ಮಾಡುವ ಬಗ್ಗೆ ಹಾಗೂ ಟೋಲ್ ಬಗ್ಗೆ ಮಾತನಾಡುತ್ತಿಲ್ಲ. ಆಟೋ ರಿಕ್ಷಾದಂತೆ ಲಾರಿಗಳಿಗೂ ಫಿಕ್ಸ್ ಬಾಡಿಗೆ ದರ ಮಾಡಿ ಸಿಎಂ ಮಾತುಕತೆಗೆ ಸಮ್ಮತವಿಲ್ಲ. ಪ್ರತಿಭಟನೆ ಮುಂದುವರಿಯಲಿದೆ ಎಂದರು. ಮುಖ್ಯಮಂತ್ರಿಗಳ ಹತ್ರ ಮುಖ್ಯವಾಗಿ 2 ಸಬ್ಜೆಕ್ಟ್ ಇತ್ತು. ಒಂದು ಡೀಸೆಲು, 2ನೇದು ಬಣ್ಣ ಬಳಿದು ಬಿಟ್ಟು ಟೋಲ್ ಕಲೆಕ್ಟ್ ಮಾಡೋದು. ಅದನ್ನು ಹೇಳಿದ ತಕ್ಷಣ ಅದು ನಮಗೆ ಟೈಮ್ ಬೇಕು, ನಾವು ಒಂದು 2 ತಿಂಗಳು ಸ್ಟಡಿ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಯಾವುದೇ ಕಾರಣಕ್ಕೆ ಆಗಲ್ಲ ಸರ್, ಪರಿಶೀಲನೆ ಮಾಡಿ ಅಂತ ಹೇಳಿದ್ವಿ. ಅಟ್ಲೀಸ್ಟು ಫಿಕ್ಚರ್ಸ್ನ ಬಾಡಿಗೆ ಮಾಡಬೇಕಾಯಿತು, ಅದನ್ನು ಇನ್ನು ನೀವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳಿದ್ವಿ. ಅದರಿಂದ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ವಿನಃ ಇವ್ರು ಮಾಡೋ ಪದ್ಧತಿಯಲ್ಲಿ ಇಲ್ಲ. ರಾಜ್ಯ ಸರ್ಕಾರ ನಮ್ದು 2 ಬೇಡಿಕೆನ ಒಪ್ಕೊಂಡಿಲ್ಲ. ಏನೇ ಆಗಲಿ ನಮಗೆ ಫಿಕ್ಸರ್ಸ್ನ ಬಾಡಿಗೆ ಮಾಡಲಿ, ಇಲ್ಲ ಡೀಸೆಲ್ ಬೆಲೆ ಕಡಿಮೆ ಮಾಡಲಿ. ಅವರು ಇನ್ನೂ ಆಕ್ಸೆಪ್ಟ್ ಮಾಡಿಲ್ಲ. ಅದರಿಂದ ಅನಿರ್ದಿಷ್ಟ ಕಾಲ ಮುಷ್ಕರ, ಇನ್ನು ಉಗ್ರವಾದ ಹೋರಾಟಕ್ಕೆ ಲಾರಿ ಮಾಲೀಕರು ತಯಾರಾಗ್ತಾರೆ. ಸ್ಟೇಟ್ ಲೆವೆಲಲ್ಲಿ ಮೀಟಿಂಗ್ ಕರೆದಿದ್ದೀವಿ. ಅದರಲ್ಲಿ ಇನ್ನೂ ಒಂದು ಉಗ್ರವಾದ ಹೋರಾಟ ಹೆಂಗೆ ಡೆವಲಪ್ ಮಾಡೋದ್ರ ಬಗ್ಗೆ ನಾವು ಅದನ್ನ ಚಿಂತೆ ಮಾಡ್ತೀವಿ. ಒಟ್ಟಲ್ಲಿ ಸರ್ಕಾರ ಹಾಗೂ ಲಾರಿ ಮಾಲೀಕರ ನಡುವಿನ ಮಾತುಕತೆ ವಿಫಲವಾಗಿದ್ದು ಇಂದಿನಿಂದ ಮುಷ್ಕರ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.